ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಮ್ಯಾಂಗೋಯಿಂದ ಇನ್ನೊಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಇದು ಮಾಡೋದಕ್ಕೆ ತುಂಬಾ ಈಸಿಯಾದಂಥ ರೆಸಿಪಿ, ಹಾಗೆ ತುಂಬಾ ಹೆಲ್ದಿಯಾಗಿ ಸಹ ಆಗುತ್ತೆ. ನಾವು ಇದನ್ನು ಶಾಪಲ್ಲಿ ಕುಡಿಯೋದಕ್ಕಿಂತ ಮನೆಯಲ್ಲೇ ಮಾಡಿ ಕುಡಿಯೋದ್ರಿಂದ ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಇವತ್ತು ನಾನು ಮಾಡ್ತಿರೋದೇನು ಅಂದರೆ ಮ್ಯಾಂಗೋ ಲಸ್ಸಿ. ಮ್ಯಾಂಗೋ ಲಸ್ಸಿಗೆ ನಾನಿಲ್ಲಿ 1 ಪ್ಯಾಕೆಟ್ ಮೊಸರನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ 4 ಬಾದಾಮಿ, ಹಾಗೆ ಸ್ವಲ್ಪ ಕೇಸರಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ 3 ರಿಂದ 4 ಮ್ಯಾಂಗೋವನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಮೊದಲಿಗೆ ಮ್ಯಾಂಗೋ ಎಲ್ಲ ತೊಳ್ಕೊಂಡು ಒರೆಸ್ಕೊಂಡಿದ್ದೀನಿ. ಇದನ್ನು ಈ ರೀತಿ ಕಟ್ ಮಾಡಿಕೊಂಡು ಪಲ್ಪನ್ನೆಲ್ಲ ಸೈಡಿಗೆ ಸಪ್ರೇಟಾಗಿ ಮಾಡಿಟ್ಕೊಳ್ತಾ ಇದ್ದೇನೆ. ಹಾಗೆ ನೀವು ಮ್ಯಾಂಗೋ ಲಸ್ಸಿ ಮಾಡುವಾಗ ಮ್ಯಾಂಗೋ ಸ್ವೀಟ್ನೆಸ್ಸನ್ನು ಚೆಕ್ ಮಾಡ್ಕೊಳ್ಳಿ. ತುಂಬ ಸ್ವೀಟ್ ಇದೆ ಅಂದರೆ ನೀವು ಇದಕ್ಕೆ ಸಕ್ಕರೆಯನ್ನು ಯೂಸ್ ಮಾಡೋದು ಬೇಡ, ಇಲ್ಲಾಂದರೆ ಸ್ವಲ್ಪ ಸಕ್ಕರೆಯನ್ನು ಯೂಸ್ ಮಾಡಬೇಕಾಗತ್ತೆ. ಇದರಲ್ಲಿ ಒಂದು ಮ್ಯಾಂಗೋ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ, ಸ್ವಲ್ಪ ಹುಳಿ ಥರ ಅನ್ನಿಸ್ತಾ ಇದೆ. ಇನ್ನೊಂದು ಮ್ಯಾಂಗೋ ಬಂದು ತುಂಬಾ ಸ್ವೀಟ್ ಇದೆ. ಸೊ ಅದರಿಂದ ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಇವತ್ತು ಯೂಸ್ ಮಾಡ್ತಿದ್ದೀನಿ. ಹಾಗೆ ನೀವಿಲ್ಲಿ ಮೊಸರನ್ನು ಯೂಸ್ ಮಾಡುವಾಗ ಫ್ರೆಶ್ ಆದ ಮೊಸರನ್ನೇ ಯೂಸ್ ಮಾಡಬೇಕು, ಹುಳಿ ಮೊಸರನ್ನು ಯೂಸ್ ಮಾಡೋ ಥರ ಇಲ್ಲ. ಏನಕ್ಕಂದರೆ ಲಸ್ಸಿ ಟೇಸ್ಟ್ ಹೋಗಿಬಿಡುತ್ತೆ. ಸೊ ಆದಷ್ಟು ಫ್ರೆಶ್ ಮೊಸರನ್ನು ತಂದು ಇದಕ್ಕೆ ಯೂಸ್ ಮಾಡಿ. ನಾನಿಲ್ಲಿ ಎಲ್ಲೋ ಮ್ಯಾಂಗೋವನ್ನೆಲ್ಲ ಕಟ್ ಮಾಡಿಟ್ಕೊಂಡಂತಹ ಮ್ಯಾಂಗೋವನ್ನು ಇದನ್ನು ಎಲ್ಲ ಪಲ್ಪನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೇನೆ. ಇದು ಮ್ಯಾಂಗೋ ತುಂಬಾ ರುಚಿಕರವಾಗಿದೆ, ತುಂಬ ಸ್ವೀಟ್ ಸಹ ಆಗಿದೆ. 1 ಮ್ಯಾಂಗೋ ಸ್ವಲ್ಪ ಹುಳಿಗಿದೆ. ಹಾಗೆ ಈಗ ಎಲ್ಲ ಕಟ್ ಮಾಡಿಟ್ಕೊಂಡಂತಹ ಪಲ್ಪ್ನ ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೇನೆ. ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕ್ಕೊಳ್ಳಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸಹ ನೀವಿಲ್ಲಿ ಆ್ಯಡ್ ಮಾಡ್ಕೋಬೋದು. 1/4 ಲೋಟ ಇಲ್ಲ ಅರ್ಧ ಲೋಟ ನೀರನ್ನು ಹಾಕ್ಕೊಳ್ಬೇಕು. ನಾನು ಅದೇ ಬೌಲಿಗೆ ಸ್ವಲ್ಪ 1/4 ಲೋಟ ನೀರನ್ನು ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ನೆನೆಸಿಟ್ಕೊಂಡಂತಹ ಕೇಸರಿ ಸಹ ಹಾಕ್ಕೊಳ್ತಾ ಇದ್ದೇನೆ. ನೀವು ಈ ರೀತಿ ಮನೆಯಲ್ಲೇ ಮಾಡಿ ಕುಡಿಯೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ಕುಡಿತಾರೆ. ಹಾಗೆ ಶಾಪಲ್ಲಿ ತರೋದಾದರೆ ಅವ್ರು ತುಂಬ ಪ್ರಿಸರ್ವೇಟಿವ್ ಎಲ್ಲ ಇಟ್ಟು ಹಾಗೆ ತುಂಬ ಸಕ್ಕರೆಯನ್ನೆಲ್ಲ ಯೂಸ್ ಮಾಡೋದ್ರಿಂದ ನಮಗೂ ಕುಡಿಯೋದಕ್ಕೆ, ಮಕ್ಕಳಿಗೆ ಕೊಡೋದಕ್ಕೆ ಬೇಜಾರಾಗುತ್ತೆ. ಹಾಗೆ ಇದಕ್ಕೆ ನಾನು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ಇದು ಸಪ್ಪೆ ಮೊಸರು, ಏನು ಹುಳಿ ಏನೂ ಇಲ್ಲ, ಫ್ರೆಶ್ ಆದಂಥ ಮೊಸರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1 ರಿಂದ 1.5 ಚಮಚ ಸಕ್ಕರೆಯನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಕೇಸರಿ ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ. ನಾನು ಇದನ್ನು ಗ್ಲಾಸಿಗೆ ಪೋರ್ ಮಾಡ್ತಾ ಇದ್ದೇನೆ. ಲಸ್ಸಿಯನ್ನು ಗ್ಲಾಸಿಗೆ ಪೋರ್ ಮಾಡಿ ಇದರ ಮೇಲ್ಗಡೆ ನಾನು ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕ್ತಾ ಇದ್ದೇನೆ. ನೀವು ಇದನ್ನು ವಿತೌಟ್ ಐಸ್ ಹಾಕದೇನೂ ಸಹ ಅರಿಬೋದು. ಅರಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇನ್ಸ್ಟೆಂಟಾಗಿ ಬೇಕಂದರೆ ಐಸ್ ಕ್ಯೂಬ್ಸ್ ಹಾಕಿ ನೀವು ಇದನ್ನು ಅರಿಬಹುದು. ನಾನಿಲ್ಲಿ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕಿಬಿಟ್ಟು ಮೇಲ್ಗಡೆ 2 ಎಸಳು ಕೇಸರಿಯನ್ನು ಇಟ್ಟಿದ್ದೇನೆ. ಹಾಗೆ ನನ್ನ ಹತ್ರ ಮ್ಯಾಂಗೋ ಹಲ್ವಾ ಇತ್ತು, ಅದನ್ನು ನಾನಿಲ್ಲಿ ಇಟ್ಟಿದ್ದೀನಿ. ಅದು ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇವಾಗ ಮ್ಯಾಂಗೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Thank you.